ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಏನಪ್ಪಾ ಅಂತಾರೆ ಡಿಸೆಂಬರ್ 15 ಮತ್ತು 16ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋನ ಕೊನೆವರೆಗೂ ನೋಡಿ. ಇದರ ಹ್ಯಾಂಡ್ ರಿಟನ್ ನೋಟ್ಸು ನಮ್ಮ ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ದಲ್ಲಿ ಕೂಡ ಸಿಗುತ್ತೆ, ನಿಮಗೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ರಿ. ಸೊ ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಅಂತಾರಾಷ್ಟ್ರೀಯ ಚಹಾ ದಿವಸ್ ಅಂದರೆ ಇಂಟರ್ನ್ಯಾಷನಲ್ ಟೀ ಡೇ ಅಂತ ಯಾವ ದಿನದಂದು ಆಚರಿಸಲಾಗುತ್ತದೆಯಪ್ಪ ಅಂತಂದರೆ ಡಿಸೆಂಬರ್ 15ರಂದು ಆಚರಿಸಲಾಗುತ್ತದೆ. ವಿಶ್ವದಲ್ಲಿ ಅತಿ ಹೆಚ್ಚು ಟೀಯನ್ನು ಅಂದರೆ ಚಹಾವನ್ನು ಉತ್ಪಾದಿಸ್ತಕ್ಕಂಥ ದೇಶ ಯಾವುದಂತ ಅಂದರೆ ಅದು ಚೀನಾ ಚಹಾವನ್ನು ಉತ್ಪಾದಿಸ್ತಕ್ಕಂಥ ದೇಶ ಚೀನಾ ಆಗುತ್ತೆ. ಸ್ವಲ್ಪ ಅದು ಕೂಡ ಲಕ್ಷ್ಯದಲ್ಲಿರಲಿ. ನೆಕ್ಸ್ಟ್ ನೋಡೋದಾದರೆ, ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ನಮ್ಮ ಸಂವಿಧಾನ ಇತ್ತೀಚೆಗೆ ಸುದ್ದಿಯಲ್ಲಿದೆ ಆರ್ಟಿಕಲ್ 142 ತನ್ನ ಅಧಿಕಾರವನ್ನು ಬಳಸಿಕೊಂಡು, ಅಂದರೆ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ ತನ್ನ ಅಧಿಕಾರವನ್ನು ಬಳಸಿಕೊಂಡು ಮಹಿಳಾ ಸೇನಾ ಅಧಿಕಾರಿಗಳಿಗೆ ಶಾಶ್ವತ ಆಯೋಗವನ್ನು ನೀಡಿದೆ ಅಂತ ಕೇಳಿದ್ದಾರೆ. ಅಂದರೆ ಮಹಿಳೆಯರು ಸೇನೆಯಲ್ಲಿ ವೃತ್ತಿ ಮಾಡ್ತಿರ್ತಾರಲ್ಲ ಅವರಿಗೋಸ್ಕರ ಶಾಶ್ವತ ಆಯೋಗವನ್ನು ಅಭಿವೃದ್ಧಿಪಡಿಸಿದೆ ಅಥವಾ ನೀಡಿದೆ ಅಂತ ಯಾವ ಆರ್ಟಿಕಲ್ನಲ್ಲಿ ಇದು ಸುಪ್ರೀಂ ಕೋರ್ಟ್ ತನ್ನ ಪವರನ್ನು ಪ್ರೊಸೀಡ್ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ಆರ್ಟಿಕಲ್ 142 ಇದು ಆರ್ಟಿಕಲ್ 142 ಮೂಲಕ ಸುಪ್ರೀಂ ಕೋರ್ಟ್ ಈ ಒಂದು ಮಹಿಳಾ ಸೇನಾ ಅಧಿಕಾರಿಗಳಿಗೆ ಶಾಶ್ವತ ಆಯೋಗವನ್ನು ನೀಡಿದೆ. ಸೊ ಏನಪ್ಪ ಅಂದರೆ ಆರ್ಟಿಕಲ್ 142 ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ಗೆ ಇರ್ತಕ್ಕಂಥ ಸ್ಪೆಷಲ್ ಪವರ್ನಲ್ಲಿ ಒಂದಾಗಿದೆ. ಸೊ ನೆನ್ಪಿಟ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ಸುದ್ದಿಯಲ್ಲಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಯಾವ ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಭಕ್ತರು ಭಗವದ್ಗೀತೆಯನ್ನು ಪಠಿಸಿ ಗಿನ್ನಿಸ್ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ? ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಗಿನ್ನಿಸ್ ದಾಖಲೆಯಾಗಿದೆ. ಸೊ ಇದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ 5,000ಕ್ಕೂ ಹೆಚ್ಚು ಭಕ್ತರು ಭಗವದ್ಗೀತೆಯನ್ನು ಪಠಿಸಿ ಗಿನ್ನಿಸ್ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಇದು ಯಾವ ರಾಜ್ಯದಲ್ಲಿ ಅಂತ ಅಂದರೆ ಇದು ಮಧ್ಯಪ್ರದೇಶದಲ್ಲಿ ಈ ಒಂದು ಭಗವದ್ಗೀತೆಯನ್ನು ಪಠಿಸುವ ಮೂಲಕ ಗಿನ್ನಿಸ್ ದಾಖಲೆ ನಿರ್ಮಿಸಿದ್ದಾರೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿನಲ್ಲಿರಲಿ. ನೆಕ್ಸ್ಟ್ ನೋಡೋದಾದ್ರೆ 2024ರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಂತಹ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಬರೀ 2024ರದಲ್ಲ, ಇಡೀ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಅದನ್ನು ಗೆದ್ದಂತಹ ಒಬ್ಬ ಕಿರಿಯ ವ್ಯಕ್ತಿ ಯಾರಪ್ಪ ಅಂದರೆ ವರ್ಲ್ಡ್ ಚೆಸ್ ಫಿಡೆ ಅಂತ ಗೆದ್ದಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಡಿ ಗುಕೇಶ್. 18 ವರ್ಷದವರಾಗಿದ್ದು ಇವರು ಈ ಪ್ರಶಸ್ತಿಯನ್ನು ಗೆದ್ದ ಅತ್ಯಂತ ಕಿರಿಯ ವ್ಯಕ್ತಿಯನ್ನು ಎನಿಸಿಕೊಂಡಿದ್ದಾರೆ. ಸೊ ಇವ್ರ ಬಗ್ಗೆ ನೋಡೋದಾದರೆ ಡಿ ಗುಕೇಶ್ ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ, 18 ವರ್ಷದವರು, ಇವರು ತಮಿಳುನಾಡಿನವರು. ನೆಕ್ಸ್ಟ್ ಅವ್ರ ಬಗ್ಗೆ ಭಾಳಷ್ಟು ಜನ ನೀವು ಕೇಳಿರ್ತೀರಿ. ಸೊ ಏನಪ್ಪ ಅಂತಂದರೆ ಇದು ಸಿಂಗಾಪುರ್ನಲ್ಲಿ ಟೂರ್ನಮೆಂಟ್ ನಡೆದಿತ್ತು. ನೆಕ್ಸ್ಟ್, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ವೇಗವಾಗಿ 1,000 ಕೋಟಿ ರು ಕ್ಲಬ್ಬನ್ನು ಸೇರಿದಂತಹ ಮೊದಲ ಭಾರತೀಯ ಚಲನಚಿತ್ರ ಎಂಬ ಕೀರ್ತಿಗೆ ಯಾವ ಚಿತ್ರ ಪಾತ್ರವಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಟೈಪ್ ಕ್ವಶನ್ಗಳನ್ನ ಕೇಳ್ತಾರ ಸರ್ ಅಂತ ಕೇಳ್ಬೋದು. ಸೊ ಏನು ನಮ್ಮ ಟೈಮ್ ಸುಮಾರು ಇದ್ದರೆ ಕೇಳ್ಬೋದು. ಸೊ ಅದಕ್ಕೋಸ್ಕರನೇ ಎಲ್ಲನೂ ಡಿಸ್ಕಸ್ ಮಾಡ್ತಾ ಹೋಗ್ಬಿಡೋಣ. ಒಂದು ಪಾಯಿಂಟ್ ಜನರಲ್ ನಾಲೆಜ್ ನಮ್ಗೆ ತಲೆಯಲ್ಲಿದ್ದರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಏನಪ್ಪ ಅಂದರೆ 1,000 ಕೋಟಿ ಕ್ಲಬ್ ಫಸ್ಟ್ ಟೈಮ್ ಈ ರೀತಿಯಾಗಿ ಆಗಿದೆ. ಅಂದರೆ ಅಷ್ಟು ಒಂದೇ ಕಡಿಮೆ ಸಮಯದ ಒಳಗಡೆ ಸೇರಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಪುಷ್ಪ 2 ಚಲನಚಿತ್ರ. ಪುಷ್ಪ 2 ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದನರವರ ಚಲನಚಿತ್ರ 1,000 ಕೋಟಿ ರೀಚ್ ಆಗುವಲ್ಲಿ ಫಸ್ಟ್ ಆಗಿದೆ, ಅಂದರೆ ವೇಗವಾಗಿ ಹೋಗಿದೆ. ನೆಕ್ಸ್ಟ್, ಭಾರತದ ಮೊದಲ ಇಂಟಿಗ್ರೇಟೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಟಿ ಕಮ್ ಲರ್ನಿಂಗ್ ಸೆಂಟರ್, ಅಂದರೆ ಆ ಸಿಟಿ ಒಳಗಡೆ ಇರತಕ್ಕಂಥ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಅದರಿಂದ ಅದರ ಒಂದು ವೇಸ್ಟ್ ಮ್ಯಾನೇಜ್ಮೆಂಟನ್ನು ಮತ್ತು ಅದರಿಂದ ಕಲಿಕೆಯನ್ನು ಕೂಡ ಕೊಡ್ತಕ್ಕಂಥ ಒಂದು ಇದನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಅದನ್ನು ಎಲ್ಲಿಪ್ಪ ಅಂತಂದರೆ ಸಂಸ್ಥೆಯನ್ನು ಎಲ್ಲಿಪ್ಪ ಅಂತಂದರೆ ಇದು ಗೋರಖ್ಪುರ್ನಲ್ಲಿ ಉತ್ತರ ಪ್ರದೇಶ UPದ ಗೋರಖ್ಪುರ್ನಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಯಾವ ರಾಜ್ಯದಲ್ಲಿ ಮಾದಕ ವ್ಯಸನ ತಡೆಯಲು ಯುವ ಶುದ್ಧಿ ಅಭಿಯಾನ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಮ್ಮ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ರವರು ಇದನ್ನು ಆರಂಭಿಸಿದ್ದಾರೆ. ಸೊ ಇದು ಎಲ್ಲಿಯಪ್ಪ ಅಂತ ನಮ್ಮ ಕರ್ನಾಟಕದಲ್ಲಿ ಇದನ್ನು ಮಾಡಲಾಗಿದೆ. ಅದಕ್ಕೋಸ್ಕರ ತುಂಬ ಸುದ್ದಿಯಲ್ಲಿ ಕೂಡ ಇದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ವಿಶ್ವದ ಮೊದಲ ರೋಪ್ ವೇ ಸಫಾರಿಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ವಿಶ್ವದ ಮೊದಲ ರೋಪ್ ವೇ ಸಫಾರಿಯನ್ನು ಎಲ್ಲಿಯಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ ಪ್ರಾರಂಭಿಸಲಾಗಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಅದು ತಡೋಬಾ ಹುಲಿ ಅಭಯಾರಣ್ಯ ಮಹಾರಾಷ್ಟ್ರ. ಇಲ್ಲಿ ಏನಪ್ಪ ಅಂದರೆ ವಿಶ್ವದ ಮೊದಲ ರೋಪ್ ವೇ ಸಫಾರಿಯನ್ನು ಪ್ರಾರಂಭಿಸಲಾಗಿದೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಸುದ್ದಿಯಲ್ಲಿ ಕಂಡು ಬರ್ತಕ್ಕಂಥ ನೋಡ್ರಿ ಸ್ಪೆಲ್ಲಿಂಗ್ ನೆನ್ಪಿಟ್ಕೊಡ್ರಿ,
ಕೊರ್ಲೋಚು ಅಥವಾ ನೀವು ಯಾವ ರೀತಿ ಕರಿತೀವಿ ಅದನ್ನು ನೋಡ್ಕೊಡ್ರಿ. ಕೊರ್ಲೋಚು ಜಲವಿದ್ಯುತ್ ಯೋಜನೆಯು ಯಾವ ರಾಷ್ಟ್ರದಲ್ಲಿ ನಿರ್ಮಾಣವಾಗುತ್ತಿದೆ ಅಂತ ಕೇಳಿದ್ದಾರೆ. ಸೊ ಇದು ನಿರ್ಮಾಣವಾಗ್ತಕ್ಕಂಥದ್ದು ಯಾವ ರಾಷ್ಟ್ರ ಅಂತಂದರೆ ಭೂತಾನ್ ಮತ್ತು ಭಾರತದ ಜಂಟಿ ಒಂದು ಜಲವಿದ್ಯುತ್ ಹೈಡ್ರೋ ಪ್ರಾಜೆಕ್ಟ್ ಆಗಿದೆ ಇದು. ಸೊ ಅದಕ್ಕೋಸ್ಕರ ಇದು ಸುದ್ದಿಯಲ್ಲಿದೆ. ಯಾಕಪ್ಪ ಅಂದರೆ ಇದು ಫಸ್ಟ್ ಟೈಮ್ ನಾವು ಭಾರತ ಮತ್ತು ಭೂತಾನ್ ದೇಶಗಳು ಕೂಡಿ ಜಂಟಿಯಾಗಿ ಮಾಡಿರ್ತಕ್ಕಂಥದ್ದು. ಇದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂದರೆ ಟಾಟಾ ಪವರ್ ಸಂಸ್ಥೆ ನಿರ್ಮಿಸುತ್ತಿದೆ ಸ್ನೇಹಿತರೆ. ಇದನ್ನು ಕೊರ್ಲೋಚು ಅನ್ನುವಂಥ ನದಿಗೆ ಹೈಡ್ರೋ ಪವರನ್ನು ಟಾಟಾ ಪವರ್ ಸಂಸ್ಥೆ ನಿರ್ಮಿಸುತ್ತಿದೆ. 2029 ವೇಳೆಗೆ ಇದು ಪೂರ್ಣಗೊಳ್ಳಲಿದೆ. 2029 ವೇಳೆಗೆ ಇದನ್ನು ಅಭಿವೃದ್ಧಿ ಪೂರ್ಣ ಮಾಡ್ತಾರೆ. ಸೊ ನದಿ ಯಾವುದಪ್ಪ ಅಂದರೆ ಕೊರ್ಲೋಂಗ್ಚು ನದಿ ಇದು ಭಾರತ ಮತ್ತು ಭೂತಾನ್ ನಡುವಿನ ಮೊದಲ ಜಂಟಿ ಜಲವಿದ್ಯುತ್ ಯೋಜನೆಯಾಗಿದೆ. ನೆಕ್ಸ್ಟ್ ಈ ಟೈಪ್ ಮೊದಲ ಅಂತ ಬಂದಲ್ಲಿ ಭಾಳ ಗಮನ ವಹಿಸಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ರಾಷ್ಟ್ರೀಯ ವಿಜಯ್ ದಿವಸವಂದು ಯಾವ ದಿವಸದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ನಾವು ಪಾಕಿಸ್ತಾನದ ವಿರುದ್ಧ ಅಂದರೆ ಬಾಂಗ್ಲಾದೇಶದ ವಿಮೋಚನೆ ಸಲುವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಡಿ ನಮ್ಮ ದೇಶ ವಿಜಯವನ್ನು ಗಳಿಸ್ತು. ಸೊ ಅದಕ್ಕೋಸ್ಕರ ವಿಜಯ್ ದಿವಸ ಅಂತ ಆಚರಿಸಲಾಗುತ್ತದೆ. 1971 ಡಿಸೆಂಬರ್ 16 ಗಳಿಸ್ತು. ಸೊ ಅದಕ್ಕೋಸ್ಕರನೇ ಡಿಸೆಂಬರ್ 16 ವಿಜಯ್ ದಿವಸ ಅಂತ ಆಚರಿಸಲಾಗುತ್ತದೆ, ರಾಷ್ಟ್ರೀಯ ವಿಜಯ್ ದಿವಸ್. ನೆಕ್ಸ್ಟ್ ನೋಡೋದಾದರೆ ಭಾರತವು ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾದೇಶದ ವಿಮೋಚನೆಗಾಗಿ ಜಯಗಳಿಸಿತು. ಸೊ ಅದಕ್ಕೋಸ್ಕರನೇ ಆ ದಿನವನ್ನು ವಿಜಯ್ ದಿವಸ್ ಅಂತ ಆಚರಿಸಲಾಗುತ್ತದೆ. 1971 ಡಿಸೆಂಬರ್ 16 ಇದನ್ನು ಮಾಡಲಾಯಿತು. ನೆಕ್ಸ್ಟ್ ನೋಡೋದಾದರೆ ಯಾವ ಸಂಘಟನೆಯು ಟಾಪ್ 100 ಆರ್ಮ್ಸ್ ಅಂದರೆ ಸಶಸ್ತ್ರ ಪ್ರೊಡ್ಯೂಸಿಂಗ್ ಮಿಲಿಟರಿ ಸರ್ವಿಸಸ್ ಕಂಪನಿ ಇನ್ ದ ವರ್ಲ್ಡ್ 2023 ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಕೇಳ್ತಾರೆ. ಅಂದರೆ ಕನ್ನಡದಲ್ಲಿ ಹೇಳ್ತೀನಿ ನೋಡಿರಿ, ವಿಶ್ವದಲ್ಲಿ ಅತ್ಯಂತ 100 ದೊಡ್ಡ ಕಂಪನಿಗಳು ಯಾವುದರಲ್ಲಿ ಅಂತಂದರೆ ಈ ಒಂದು ಯುದ್ಧ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡುವಲ್ಲಿ ಅತಿ ಹೆಚ್ಚು 100 ಕಂಪನಿಗಳಲ್ಲಿ ಯಾವುದಿದೆ, ಆ ಲಿಸ್ಟನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಲಿಸ್ಟನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸಿಪ್ರಿ ಅಂತ ಬಂದರೆ ನೆನ್ಪಿಟ್ಕೊಡ್ರಿ, ಅದು ಆರ್ಮಡ್ ಅಥವಾ ಇದಕ್ಕೆ ಸೇನೆಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಪೋರ್ಟ್ ಆಗಿರುತ್ತೆ, ಸಿಪ್ರಿ ರಿಪೋರ್ಟು. ಸೊ ಇದ್ರ ಬಗ್ಗೆ ನೋಡಿದ್ರೆ ಸಿಪ್ರಿ ಫುಲ್ ಫಾರ್ಮ್ ಏನಪ್ಪ ಅಂದರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನೆನ್ಪಿಟ್ಕೊಡ್ರಿ, ಇದು ಕೇಳ್ತಾರೆ, ಫುಲ್ ಫಾರ್ಮ್ಗಳನ್ನು ಕೇಳ್ತಾರೆ. ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನುವಂಥ ಸಿಪ್ರಿಯ ಫುಲ್ ಫಾರ್ಮ್ ಆಗುತ್ತೆ. ಇದು ಸಿಪ್ರಿ ಸ್ಥಾಪನೆ ಆಗಿರ್ತಕ್ಕಂಥದ್ದು 1966 ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಸ್ಥಾನ ಸ್ಟಾಕ್ ಹೋಮ್, ಸ್ವೀಡನ್ನ ಸ್ಟಾಕ್ ಹೋಮ್ ಆಗಿದೆ. ದೇಶದ 3 ಸಂಸ್ಥೆಗಳು ಅಂದರೆ ಈ ರಿಪೋರ್ಟ್ನಲ್ಲಿ ದೇಶದ 3 ಸಂಸ್ಥೆಗಳು ಟಾಪ್ 100ರಲ್ಲಿ ಸ್ಥಾನವನ್ನು ಪಡೆದುಕೊಂಡಿವೆ. ಫಸ್ಟ್ ಯಾವುದು HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಂಸ್ಥೆ 43ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅದೇ ರೀತಿಗೆ ಭಾರತ್ ಎಲೆಕ್ಟ್ರಾನಿಕ್ಸ್ 67ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ 94ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ನೆನ್ಪಿಟ್ಕೊಡ್ರಿ ಸ್ನೇಹಿತರೆ, ಎಲ್ಲರೂ ನೋಟ್ಸ್ ಇದ್ದರೆ ನೋಟ್ಸ್ ಕೂಡ ಮಾಡಿಟ್ಕೊಡ್ರಿ. ನಿಮಗೆ ನೋಟ್ಸ್ ಮಾಡೋದು ಬೋರ್ ಅನಿಸಿದ್ರೆ ನಾನು ಆಲ್ರೆಡಿ ನೋಟ್ಸ್ ಮಾಡಿ ಗ್ರೂಪ್ನಲ್ಲಿ ಹಾಕಿದ್ದೀನಿ. ಸೊ ಅದನ್ನು ಕೂಡ ಸ್ವಲ್ಪ ನೀವು ಎಕ್ಸಾಮ್ಗೆ ಹೋಗೋ ಟೈಮ್ದಲ್ಲಿ ಕ್ವಿಕ್ ರಿವಿಷನ್ ಮಾಡಿದ್ರು ಚೆನ್ನಾಗಿರುತ್ತೆ. ಸೊ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಆವೃತ್ತಿಯನ್ನು ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಆವೃತ್ತಿಯನ್ನು ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅಂತ ಅಂದರೆ ಇದನ್ನು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎರಡು ಆನ್ಸರ್ ಆಗ್ತವೆ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಸರಿಯಾಗುತ್ತೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ 2024 ಖೇಲೋ ಇಂಡಿಯಾ ವಿಂಟರ್ ಗೇಮ್ಸನ್ನು 25 ಖೇಲೋ ಇಂಡಿಯಾ ವಿಂಟರ್ ಗೇಮ್ಸನ್ನು ನಡೆಸಲು ಉದ್ದೇಶಿಸಲಾಗಿದೆ. ನೆಕ್ಸ್ಟ್ ಸುದ್ದಿಯಲ್ಲಿರುವ ಈಗಲ್ ನೆಸ್ಟ್ ಬರ್ಡ್ ಫೆಸ್ಟಿವಲ್ ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈಗಲ್ ನೆಸ್ಟ್ ಬರ್ಡ್ ಫೆಸ್ಟಿವಲ್ ಅನ್ನುವಂಥದ್ದು ಸುದ್ದಿಯಲ್ಲಿದೆ. ಇದನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತಂದರೆ ಇದನ್ನು ಅರುಣಾಚಲ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಈಗಲ್ ನೆಸ್ಟ್ ಬರ್ಡ್ ಫೆಸ್ಟಿವಲ್ ಅನ್ನುವಂಥದ್ದು ಅರುಣಾಚಲಕ್ಕೆ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿದೆ. ನೆಕ್ಸ್ಟ್ ಈಗಲ್ ನೆಸ್ಟ್ ಬರ್ಡ್ ಫೆಸ್ಟಿವಲ್ ಈ ಸಲದ್ದು 4ನೇ ಆವೃತ್ತಿಯದ್ದಾಗಿದ್ದು ಜನವರಿ 17ರಿಂದ 19ರವರೆಗೆ ಇದು ನಡೆಯಲಿದೆ. ಜನವರಿ 17ರಿಂದ 19ರವರೆಗೆ ಪಶ್ಚಿಮ ಕಮೆಂಗ್ ಜಿಲ್ಲೆಯ ಬೇಲಾಂಗ್ ಮತ್ತು ತೊಂಗ್ರೆ ಗ್ರಾಮದಲ್ಲಿ ಇದನ್ನು ನಡೆಸಲಾಗುತ್ತೆ, ಅಂದರೆ ಅರುಣಾಚಲ ಪ್ರದೇಶದಲ್ಲಿ. ಇನ್ನು ಅರುಣಾಚಲ ಪ್ರದೇಶದ CM ಯಾರಿದ್ದಾರೆ? ಪೇಮಾ ಖಂಡು ಅನ್ನೋ ಅರುಣಾಚಲ ಪ್ರದೇಶ CM ಆಗಿದ್ದಾರೆ. ಇವರು ಏನಪ್ಪ ಇದು ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ ಈಗಲ್ ಬರ್ಡ್ ಫೆಸ್ಟಿವಲ್ ಅನ್ನುವಂಥದ್ದು ಇದಕ್ಕೆ ಹೊಸ ಲೋಗೋವನ್ನು ಅನಾವರಣಗೊಳಿಸಿದ್ದಾರೆ. ಯಾರು? CM ಅವರು, ಅರುಣಾಚಲ ಪ್ರದೇಶ CM ಪೇಮಾ ಖಂಡೂರವರು ಈಗಲ್ ನೆಸ್ಟ್ ಬರ್ಡ್ ಫೆಸ್ಟಿವಲ್ಗೆ ಹೊಸ ಲೋಗೋವನ್ನು ಅನಾವರಣಗೊಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್ ಸೊ ಇಲ್ಲಿಗೆ ಅಂದರೆ ಇವತ್ತಿನ 2 ದಿನದ ಕರೆಂಟ್ ಅಫೇರ್ಸ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.